ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗೆ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ಬುಧವಾರವೇ ಡಿಕೆ ಕ್ಯಾಬಿನೆಟ್ ವಿಸ್ತರಣೆ ಬಹುತೇಕವಾಗಿ ಪಕ್ಕಾ ಎನ್ನಲಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗೆ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ಬುಧವಾರವೇ ಡಿಕೆ ಕ್ಯಾಬಿನೆಟ್ ವಿಸ್ತರಣೆ ಬಹುತೇಕವಾಗಿ ಪಕ್ಕಾ ಎನ್ನಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆಶಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿ ಪ್ರಯಾಣಕ್ಕೆ ಸಜ್ಜಾಗಿದ್ದಾರೆ. ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಮಂಗಳವಾರ ಹೈಕಮಾಂಡ್ ಜೊತೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಸಭೆ ಮಾಡಲಿದ್ದಾರೆ. ಪಟ್ಟಿ ಫೈನಲ್ಗೊಳಿಸಿ ಮಂಗಳವಾರ ಸಂಜೆ ನಾಯಕರು ವಾಪಸ್ ಆಗಲಿದ್ದಾರೆ. ಮಂಗಳವಾರ ಲೋಕಭವನಕ್ಕೆ ಪಟ್ಟಿ ಬರುತ್ತೆ. ಬುಧವಾರ ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಖಾಲಿ ಇರುವಂತಹ 20 ಸ್ಥಾನ ಭರ್ತಿಯನ್ನ ಮಾಡುವಂತಹ ಚಿಂತನೆಯತ್ತ ಈಗ ರಾಜ್ಯ ಸರ್ಕಾರ ಇದೆ. ಸೊ ಈ ಬಗ್ಗೆ ನೋಡಿ, ಮಂಗಳವಾರ ಹೋಗ್ತಾರೆ. ಮಂಗಳವಾರವೇ ಫೈನಲ್ ಆಗುವಂತಹ ಸಾಧ್ಯತೆಗಳಿದೆ. ಯಾಕೆಂತಂದ್ರೆ ಈಗ ಏನು ಪ್ರಧಾನ ಅವರ ರಾಜೀನಾಮೆಗೋಸ್ಕರ ಅವರು ಡಿಮ್ಯಾಂಡ್ ಏನು ಮಾಡಲಾಗ್ತಾ ಇತ್ತು, CJPನೂ ಒಂದು ಕಡೆ ಮಾಡ್ತಾ ಇತ್ತು, ದೊಡ್ಡ ಮಟ್ಟಕ್ಕೆ ಹೋರಾಟ ಆಗ್ತಾ ಇತ್ತು. ಈ ಕಡೆ ಕಾಂಗ್ರೆಸ್ ಕೂಡ ಅದೇ ವಿಚಾರವನ್ನು ಕೂಡ ಅದು ಬೆಂಬಲಿಸ್ತಾ ಇತ್ತು. ಅದೇ ರೀತಿಯಾಗಿ ಪ್ರಧಾನ ರಾಜೀನಾಮೆ ಆಯಿತು. ಈಗ ಎರಡು ಬಾರಿ ಹೋಗ್ಬಿಟ್ಟು ಬಂದಿದ್ರು, ಸಂಪುಟ ವಿಸ್ತರಣೆ ಸಂಬಂಧವಾಗಿ ಲಿಸ್ಟನ್ನು ಕೊಟ್ಟು ಬಂದಿದ್ರು. ಬಟ್ ಬರೀ ಕೈಯಲ್ಲಿ ಬಂದಿದ್ರು. ಬಟ್ ಮಂಗಳವಾರ ಎಲ್ಲವೂ ಕೂಡ ಆಗಲಿರುವಂತಹ ಸಾಧ್ಯತೆಗಳ ಬಗ್ಗೆ ಹೇಳಲಾಗ್ತಾ ಇದೆ. ಹೈಕಮಾಂಡ್ಗೆ 2 ಪ್ರತ್ಯೇಕ ಪಟ್ಟಿಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು. ಡಿಕೆ ಕ್ಯಾಬಿನೆಟ್ 2.0 ಸೇರುವಂತಹ ಆ ನೂತನ ಸಚಿವರು ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಹೈಕಮಾಂಡ್ ನಾಯಕರ ಮುಂದಿರುವಂತಹ ಸೂತ್ರ ಆದರೂ ಏನು? ಹೊಸ ಶಾಸಕರಿಗೆ ಮಣೆ ಹಾಕ್ತಾರಾ, ಹಿರಿಯರಿಗೆ ಆದ್ಯತೆಯನ್ನ ನೀಡ್ತಾರಾ? ಇದು ಪ್ರಶ್ನೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಡಿಕೆ ಸಂಪುಟ ವಿಸ್ತರಣೆ ಯಾರಿಗೆ ಮಣೆ ಹಾಕಬಹುದು? ಸೊ ಆ ಲಿಸ್ಟ್ ಏನು ಕೊಟ್ಟಿದ್ದಾರೆ, ಈಗಾಗಲೇ 2 ಬಾರಿ ಲಿಸ್ಟನ್ನು ಕೂಡ ನೀಡಲಾಗಿದೆ. ಆ ಲಿಸ್ಟ್ನಲ್ಲಿ ಯಾರೆಲ್ಲ ಹೆಸರುಗಳಿದೆ, ಆ ಹೆಸರುಗಳನ್ನು ಯಾವ ರೀತಿಯಾಗಿ ಅಳೆದು ತೂಗಿ ಇವರು ಲೆಕ್ಕಾಚಾರ ಮಾಡ್ತಾರೆ, ಜೊತೆಗೆ ಅದನ್ನು ಒಪ್ಪುಕೊಳ್ತಾರಾ ಅಥವಾ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಲಿಸ್ಟನ್ನು ಫೈನಲ್ ಮಾಡ್ತಾರಾ ಹೈಕಮಾಂಡ್ ನಾಯಕರು, ಅಥವಾ ಅವರು ತಮ್ಮ ಸಲಹೆಗಳನ್ನು ಏನಾದರೂ ಆ ಲಿಸ್ಟ್ನಲ್ಲಿ ಸೇರಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಅಥವಾ ಹಿರಿಯರು ಕೊಡ್ತಾರಾ, ಕಿರಿಯ ಶಾಸಕರಿಗೆ ಸಚಿವರನ್ನಾಗಿ ಮಾಡ್ತಾರಾ? ಈ 2 ಪ್ರಶ್ನೆ ಇದೆ. ಹಿರಿಯರ ಕಿರಿಯರ ಅಥವಾ ಮಿಕ್ಸಾ ಅನ್ನೋ ಪ್ರಶ್ನೆ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಈಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ, ಸದ್ಯದಲ್ಲಿ ಈ ವಾರದಲ್ಲೇ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಹಂಗೂ ಕೂಡ ಆಗೋದಾದ್ರೆ ಯಾರನ್ನ ಪರಿಗಣಿಸುವಂತಹ ಸಾಧ್ಯತೆಗಳಿದೆ? ಹಿರಿಯರು ಬರ್ತಾರಾ, ಕಿರಿಯರ? ಹೀಗೆ ಮಾಹಿತಿ ಕೊಡೋದಾದ್ರೆ. ಕುಸುಮ, ಪ್ರಮುಖವಾಗಿ ಇಷ್ಟು ದಿನ ಹೈಕಮಾಂಡ್ ನಾಯಕರು ದೆಹಲಿಯಲ್ಲಿ ಹೋರಾಟದಲ್ಲಿ ಬ್ಯುಸಿ ಆಗಿದ್ರು. ಹಾಗಾಗಿ ರಾಜ್ಯ ನಾಯಕರಿಗೆ ಟೈಮ್ ಕೊಡೋದಕ್ಕೆ ಆಗ್ಲಿಲ್ಲ. ನಿನ್ನೆ ನೀಟ್ ವಿರುದ್ಧದ ಹೋರಾಟ ಬಹುತೇಕ ತಾರ್ಕಿಕ ಹಂತಕ್ಕೆ ಬಂದಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಫ್ರೀ ಆಗಿರ್ತಕ್ಕಂಥದ್ದು. ಸದ್ಯ ಈ ನಡುವೆ ದೆಹಲಿಗೆ ಬರುವಂತೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಟ್ಟಿದ್ದಾರೆ. ಇವತ್ತು ಸಂಜೆಯೇ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ದೆಹಲಿಗೆ ಹೋಗ್ತಾರೆ. ನಾಳೆ ಸಿದ್ದರಾಮಯ್ಯ ಮತ್ತೆ BK ಹರಿಪ್ರಸಾದ್ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ. ಮಂಗಳವಾರ ಮಧ್ಯಾಹ್ನ ಸಂಪುಟ ವಿಸ್ತರಣೆ ಸಂಬಂಧ ಅಂತಿಮ ಮಾತುಕತೆಯ ಒಂದು ಸಮಯ ನಿಗದಿ ಆಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಆ ಸಭೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ KC ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆ ರಾಜ್ಯ ನಾಯಕರು ಬಹುತೇಕವಾಗಿ ಪಟ್ಟಿಯನ್ನ ಅಂತಿಮಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾತುಕತೆಯನ್ನ ಮಾಡಲಿದ್ದಾರೆ. ಹಿಂದೆ ಸಲ್ಲಿಕೆ ಮಾಡಿದ್ರು ಪಟ್ಟಿ, ಅದನ್ನ ಫೈನಲ್ ಮಾಡಲಾಗಿರಲಿಲ್ಲ. ಅದರಲ್ಲಿ ಒಂದಷ್ಟು ಹೆಸರುಗಳು ಬದಲಾವಣೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಪರಿಷ್ಕೃತ ಪಟ್ಟಿಯನ್ನ ಈಗ ರಾಜ್ಯ ನಾಯಕರು ತೆಗೆದುಕೊಂಡು ಹೋಗಿ ಎಲ್ಲವನ್ನು ಕೂಡ ಫೈನಲ್ ಮಾಡ್ಕೊಂಡು ಬರ್ತಾರೆ. ಅಂದ್ಕೊಂಡಂತೆ ಆದ್ರೆ ಬುಧವಾರವೇ ಸಂಪುಟ ವಿಸ್ತರಣೆ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮುಂಬರ್ತಕ್ಕಂಥ ಚುನಾವಣೆಗಳ ದೃಷ್ಟಿಯಿಂದ ಜಿಲ್ಲಾವಾರು ಮತ್ತೆ ಪ್ರಾದೇಶಿಕವಾರು ಪ್ರಾಧಾನ್ಯತೆ ಕೊಡ್ತಕ್ಕಂಥ ಅಗತ್ಯತೆನೂ ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ಒಂದು ಸಮುದಾಯಗಳಿಗೂ ನ್ಯಾಯವನ್ನ ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಮುಖ ಸಚಿವರಿಗೆ, ಶಾಸಕರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಹೊಸ ಒಂದು ನಾಯಕರಿಗೂ ಕೂಡ ಹೊಸ ಮುಖಂಡರನ್ನ ಹುಟ್ಟು ಹಾಕ್ಬೇಕಾದಂತ ಒಂದು ಅನಿವಾರ್ಯತೆನೂ ಕೂಡ ಇದೆ. ಹಾಗಾಗಿ ಈ ಬಾರಿ 1-2 ಬಾರಿ ಗೆದ್ದಂತ ಶಾಸಕರಿಗೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ ನೀಡತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ MLC ಕೋಟಾದಲ್ಲಿನೂ ಕೂಡ ಬೋಸರಾಜ್ ಅವರು, ಸಲೀಂ ಅಹಮದ್, ಪುಟ್ಟಣ್ಣ ಅವರು, ಹಾಗೆ ರಾಜೇಂದ್ರ ರಾಜಣ್ಣ ಸೇರಿದಂತೆ ಬಹಳಷ್ಟು ಒಂದು ನಾಯಕರು ಕೂಡ ಲಾಬಿಗಳನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನೋ ಒಂದು ಕುತೂಹಲಗಳು ಸದ್ಯಕ್ಕೆ ಇರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೊಂದು ಕುತೂಹಲ ಇದೆ. ಇನ್ನೊಂದು ಕಡೆ ಬೆಳಗಾವಿಗೆ ಹೋದಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಲಕ್ಷ್ಮಣ್ ಸವದಿ ನಡುವೆ ಬಹಳಷ್ಟು
ಬಹಳಷ್ಟು ಒಂದು ಪೈಪೋಟಿ ಇರ್ತಕ್ಕಂಥದ್ದು. ಹಾಗೆ ಬೆಳಗಾವಿಗೆ 3 ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಸಿಕ್ಕಾಪಟ್ಟೆ ಒಂದು ಪೈಪೋಟಿ ನಡೀತಾ ಇದೆ. ಈ ಮಧ್ಯೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಈ ಮೂವರು ಕೂಡ ಪ್ರತ್ಯೇಕ ಪಟ್ಟಿಗಳನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಹೈಕಮಾಂಡ್ಗೆ ಒಂದಷ್ಟು ತಲೆನೋವನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಅಂತಿಮವಾದಂತಹ ಒಂದು ಸಭೆಯನ್ನ ನಡೆಸಿ ಎಲ್ಲವನ್ನು ಕೂಡ ಫೈನಲ್ ಮಾಡಲಿದ್ದಾರೆ. ಜೊತೆಗೆ ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ದೃಷ್ಟಿಯಿಂದಲೂ ಕೂಡ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಏನಿದೆ ಇದು ಬಹಳಷ್ಟೊಂದು ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.